ಎಲ್ಲರಿಗೂ ನಮಸ್ಕಾರ. ಕಲಿಕೆ ಎನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಒಂದು ಮುಖ್ಯವಾದ ಭಾಗ ಅಲ್ವಾ? ಆದ್ರೆ ಕೆಲವರಿಗಿದು ಸಲೀಸಾಗಿದ್ರೆ ಇನ್ನು ಕೆಲವರಿಗೆ ಯಾಕೆ ಇಷ್ಟು ಕಷ್ಟ, ಅಯ್ಯೋ ನಾವು ಸೋಮಾರಿಗಳು ಅನ್ಕೋತೀವಿ, ಇಲ್ಲಾಂದ್ರೆ ನಮಗೆ ತಲೆನೇ ಇಲ್ಲಂತ ಬೇಜಾರು ಮಾಡ್ಕೋತೀವಿ. ಆದ್ರೆ ನಿಜವಾದ ಕಾರಣ ಬೇರೆ ಇರ್ಬೋದು. ಬನ್ನಿ, ಇವತ್ತು ನಾವು ಕಲಿಕಾ ನ್ಯೂನತೆಗಳ ಪ್ರಪಂಚದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದು ಸೋಮಾರಿತನ ಅಲ್ಲ, ಬದಲಿಗೆ ಮೆದುಳಿನ ಒಂದು ವಿಶಿಷ್ಟವಾದ ಕಾರ್ಯವೈಖರಿ. ಹಾಗಾದ್ರೆ ನಮ್ಮ ತಲೆಗೆ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ, ಒಬ್ರು ನೋಡಕ್ಕೆ ತುಂಬ ಸ್ಮಾರ್ಟ್ ಆಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಆದರೆ ಓದು, ಬರಹ ಅಥವಾ ಲೆಕ್ಕದಂತಹ ವಿಷಯಗಳಲ್ಲಿ ಯಾಕೆ ಹಿಂದುಳಿದಿರುತ್ತಾರೆ? ಬನ್ನಿ, ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡುಕೋಣ. ಅದಕ್ಕೆ ಉತ್ತರನೇ ಕಲಿಕಾ ನ್ಯೂನತೆ ಅನ್ನೋದು. ಅಂದ್ರೆ ಏನು ಗೊತ್ತಾ? ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ರೂ ಅವರ ಮೆದುಳು ಓದು, ಬರಹ ಅಥವಾ ಗಣಿತದಂತಹ ಕೆಲವು ನಿರ್ದಿಷ್ಟ ಕೆಲಸಗಳಿಗೆ ಮಾಹಿತಿಯನ್ನ ಬೇರೆ ರೀತಿಯಲ್ಲಿ ಸಂಸ್ಕರಿಸುತ್ತೆ. ಒಂದು ವಿಷಯ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು, ಇದು ಬುದ್ಧಿ ಕಡಿಮೆ ಇಳೋದಲ್ಲ, ಮೆದುಳು ಕೆಲಸ ಮಾಡೋ ರೀತಿಯಷ್ಟೇ ಬೇರೆ. ಸರಿ, ಹಾಗಿದ್ರೆ ಕೆಲವು ಸಾಮಾನ್ಯ ಕಲಿಕಾ ನ್ಯೂನತೆಗಳು ಯಾವುವು ಅಂತ ನೋಡೋಣ. ಮೊದಲಿಗೆ ಓದು ಮತ್ತು ಬರಹದಲ್ಲಿ ಎದುರಾಗುವ ಸವಾಲುಗಳು, ಅಂದ್ರೆ ಡಿಸ್ಲೆಕ್ಸಿಯಾ ಮತ್ತು ಡಿಸ್ಗ್ರಾಫಿಯಾ ಬಗ್ಗೆ ಮಾತಾಡೋಣ. ಮೊದಲಿಗೆ ಡಿಸ್ಲೆಕ್ಸಿಯಾ. ಇದು ಓದೋಕೆ ಸಂಬಂಧಪಟ್ಟ ಒಂದು ಸಮಸ್ಯೆ. ನಿಮ್ಗೆಲ್ಲ ತಾರೆ ಜಮೀನ್ ಪರ್ ಸಿನಿಮಾ ನೆನ್ಪಿದ್ಯಾ? ಅದರಲ್ಲಿ ಈಶಾನ್ ಅನ್ನೋ ಹುಡುಗ ಅಕ್ಷರಗಳೆಲ್ಲ ಅವನ ಕಣ್ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಿದ್ವು. ಅಬ್ಬಾ, ಅದೇ ನೋಡಿ ಡಿಸ್ಲೆಕ್ಸಿಯಾದ ಒಂದು ಅದ್ಭುತವಾದ ಚಿತ್ರಣ. ಸರಿ, ಡಿಸ್ಲೆಕ್ಸಿಯಾ ಇದ್ರೆ ನಿಜವಾಗ್ಲೂ ಏನೆಲ್ಲ ಕಷ್ಟ ಆಗುತ್ತೆ ಗೊತ್ತಾ? ಅವ್ರಲ್ಲಿ ಅಕ್ಷರಗಳನ್ನ, ಪದಗಳನ್ನ ಗುರ್ತಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಇದರಿಂದಾಗಿ ಅವರು ಓದೋ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ ಮತ್ತು ಓದಿದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಒದ್ದಾಡ್ತಾರೆ. ಕೆಲವೊಮ್ಮೆ ಪದಗಳನ್ನ ತಪ್ಪಾಗಿಯೂ ಉಚ್ಚರಿಸಬಹುದು. ಓದೋದು ಒಂದು ಕಡೆ ಆದ್ರೆ ಬರೆಯೋದು ಇನ್ನೊಂದು ದೊಡ್ಡ ಸವಾಲು. ಅದನ್ನೇ ಡಿಸ್ಗ್ರಾಫಿಯಾ ಅಂತ ಕರೆಯೋದು. ಇದು ಬರೆಯೋ ಕ್ರಿಯೆಗೆ ಸಂಬಂಧಪಟ್ಟ ಒಂದು ಕಲಿಕಾ ನ್ಯೂನತೆ. ಡಿಸ್ಗ್ರಾಫಿಯಾ ಇದ್ರೆ ಬರವಣಿಗೆ ಅನ್ನೋದು ಒಂದು ಯುದ್ಧ ಥರಾನೇ ಅನ್ಸ್ಬೋದು. ಕೈ ಬರಹ ನೋಡಿದ್ರೆ ಏನೂ ಅರ್ಥ ಆಗಲ್ಲ, ಸ್ಪೆಲ್ಲಿಂಗ್ ಅಂತೂ ಸದಾ ತಪ್ಪಾಗ್ತಾನೆ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಲೆಯಲ್ಲಿ ಸೂಪರ್ ಐಡಿಯಾಗಳಿರುತ್ತೆ, ಅದೇ ಅದನ್ನ ಪೇಪರ್ ಮೇಲೆ ಇಳಿಸೋಕೆ ಆಗಲ್ಲ. ಸ್ವಲ್ಪ ಬರೆಯೋ ಅಷ್ಟರಲ್ಲೇ ಕೈ ನೋವು ಬರೋದು ಕೂಡ ತುಂಬಾ ಕಾಮನ್. ಸರಿ, ಅಕ್ಷರಗಳ ಕಥೆ ಆಯ್ತು. ಈಗ ನಂಬರ್ಸ್ ಪ್ರಪಂಚಕ್ಕೆ ಹೋಗೋಣ. ಗಣಿತ ಮತ್ತು ತರ್ಕದಲ್ಲಿನ ಕಲಿಕಾ ನ್ಯೂನತೆಯನ್ನ ಡಿಸ್ಕ್ಯಾಲ್ಕ್ಯುಲಿಯಾ ಅಂತಾರೆ. ಇದರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಡಿಸ್ಕ್ಯಾಲ್ಕ್ಯುಲಿಯಾ ಅಂದ್ರೆ ಸಂಖ್ಯೆಗಳ ಪ್ರಪಂಚದಲ್ಲಿ ದಾರಿ ತಪ್ಪಿದ ಹಾಗೆ. ಇದು ಗಣಿತಕ್ಕೆ ಸಂಬಂಧಪಟ್ಟ ಕಲಿಕಾ ನ್ಯೂನತೆ. ಕೆಲವೊಮ್ಮೆ ಇದನ್ನ ಮ್ಯಾಥ್ ಡಿಸ್ಲೆಕ್ಸಿಯಾ ಅಂತಾನೂ ಕರೀತಾರೆ, ಆದರೆ ಇದು ಅದಕ್ಕಿಂತ ಸ್ವಲ್ಪ ಬೇರೆನೆ. ಡಿಸ್ಕ್ಯಾಲ್ಕ್ಯುಲಿಯಾ ಇದ್ದಾಗ ನಂಬರ್ಗಳೇ ಗೊಂದಲಮಯವಾಗಿ ಕಾಣಿಸಬಹುದು. ಕೂಡೋದು, ಕಳೆಯೋದು, ಈ ಥರದ ಬೇಸಿಕ್ ಲೆಕ್ಕಾಚಾರಗಳೇ ಕಷ್ಟ ಆಗುತ್ತೆ. ಇದು ಬರೀ ಸ್ಕೂಲ್ ಲೆಕ್ಕಕ್ಕೆ ಮಾತ್ರ ಸೀಮಿತ ಅಲ್ಲ. ಟೈಮ್ ನೋಡೋಕೆ, ಅಂಗಡಿಲಿ ಚೇಂಜ್ ತಗೊಳ್ಳೋಕೆ ಅಥವಾ ಒಂದು ಜಾಗ ಎಷ್ಟು ದೂರ ಇದೆ ಅಂತ ಅಂದಾಜು ಮಾಡೋಕ್ಕೂ ಕಷ್ಟ ಆಗುತ್ತೆ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕ್ಯುಲಿಯಾ ಇವು 3 ಮಾತ್ರ ಅಲ್ಲ, ಕಲಿಕೆ ಮೇಲೆ ಪರಿಣಾಮ ಬೀರೋ ಇನ್ನೂ ಕೆಲವು ಸಮಸ್ಯೆಗಳಿವೆ. ಬನ್ನಿ, ಅದನ್ನು ಒಂದ್ಸಲ ನೋಡ್ಬಿಡೋಣ. ಇನ್ನು ಕೆಲವು ಸವಾಲುಗಳನ್ನು ನೋಡೋದಾದ್ರೆ ಭಾಷಾ ಸಂಸ್ಕರಣ ನ್ಯೂನತೆ ಅಂತ ಇದೆ. ಅಂದ್ರೆ ಯಾರಾದ್ರೂ ಮಾತಾಡಿದ್ದು ಕೇಳಿಸ್ತೆ, ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ. ಹಾಗೇನೆ ನಾನ್ ವರ್ಬಲ್ ಲರ್ನಿಂಗ್ ಡಿಸಬಿಲಿಟೀಸ್ ಇರೋರಿಗೆ ಜನರ ಫೇಸ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಅಥವಾ ಮಾತಿನ ಟೋನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇವು ಕೂಡ ಕಲಿಕೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಕೆಲವು ಮುಖ್ಯವಾದ ಪಾಯಿಂಟ್ಸ್ನ ನಾವು ಮರಿಲೇಬಾರ್ದು. ಮುಖ್ಯವಾಗಿ ಈ ಬಗ್ಗಿರೋ ತಪ್ಪು ಕಲ್ಪನೆಗಳನ್ನ ಮೊದಲು ದೂರ ಮಾಡಬೇಕು. ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಕಲಿಕಾ ನ್ಯೂನತೆ ಅಂದ್ರೆ ಬುದ್ಧಿಮಾಂದ್ಯತೆ ಅಲ್ಲವೇ ಅಲ್ಲ. ಇವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಲಿಕಾ ನ್ಯೂನತೆ ಇರೋರ ಐಕ್ಯೂ ಅಂದ್ರೆ ಬುದ್ಧಿಶಕ್ತಿ ನಾರ್ಮಲ್ ಅಥವಾ ಅದಕ್ಕಿಂತ ಜಾಸ್ತಿನೇ ಇರತ್ತೆ. ಆದ್ರೆ ಬುದ್ಧಿಮಾಂದ್ಯತೆಯಲ್ಲಿ ಐಕ್ಯೂ ಕಡಿಮೆ ಇರತ್ತೆ. ಸೊ ಇವೆರಡನ್ನೂ ಒಂದೇ ಅನ್ಕೋಬಾರ್ದು. ಈ ಒಂದು ವಾಕ್ಯವನ್ನ ಸರಿಯಾಗಿ ಗಮನಿಸಿ. ಇದರ ಅರ್ಥ ಏನು ಅಂದ್ರೆ, ಈ ಸಮಸ್ಯೆ ಇರೋರು ಸೋಮಾರಿಗಳಲ್ಲ ಅಥವಾ ಅವರಿಗೆ ಸರಿಯಾಗಿ ಪಾಠ ಮಾಡಿಲ್ಲ ಅಂತನೂ ಅಲ್ಲ. ಇದು ಅವರ ಮೆದುಳು ಮಾಹಿತಿನ ಸಂಸ್ಕರಿಸೋ ರೀತಿಯಲ್ಲಿರೋ ಒಂದು ನ್ಯಾಚುರಲ್ ವ್ಯತ್ಯಾಸ ಅಷ್ಟೇ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? 3 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇದಾಗಿ, ಆದಷ್ಟು ಬೇಗ ಇದನ್ನ ಗುರುತಿಸಬೇಕು. ಎರಡನೇದು, ಅವ್ರಿಗೆ ಬೇಕಾದ ಸರಿಯಾದ ಸಪೋರ್ಟ್ ಕೊಡಬೇಕು. ಮತ್ತು ಮೂರನೇದು, ಪ್ರತಿಯೊಬ್ಬರ ಅವಶ್ಯಕತೆಗೆ ತಕ್ಕಂತೆ ಒಂದು ಸ್ಪೆಷಲ್ ಎಜುಕೇಷನ್ ಪ್ಲಾನ್ ಅಂದ್ರೆ IEP ಅಂತ ಮಾಡಬೇಕು. ಈ 3 ಹೆಜ್ಜೆಗಳು ಅವರ ಭವಿಷ್ಯವನ್ನೇ ಬದಲಾಯಿಸ್ಬೋದು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಒಂದೇ ಒಂದು ಮುಖ್ಯ ಪಾಠ ಅಂದ್ರೆ ಏನು? ಕಲಿಕಾ ನ್ಯೂನತೆ ಅನ್ನೋದು ಸೋಮಾರಿತನ ಅಲ್ಲ, ಅದು ಮೆದುಳಿನ ಒಂದು ವಿಶಿಷ್ಟತೆ.
ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದೇ ನಾವು ಅವರಿಗೆ ನೀಡೋ ಮೊದಲ ಮತ್ತು ಅತಿ ದೊಡ್ಡ ಸಹಾಯ. ಸರಿ, ಈಗ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಈ ಎಲ್ಲ ಮಾಹಿತಿ ತಿಳ್ಕೊಂಡ್ಮೇಲೆ ನಮ್ಮ ಶಾಲೆಗಳಲ್ಲಿ, ಮನೆಗಳಲ್ಲಿ, ನಮ್ಮ ಆಸುಪಾಸಿನಿರೋರಿಗೆ ನಾವು ಇನ್ನೂ ಹೇಗೆ ಚೆನ್ನಾಗಿ ಸಪೋರ್ಟ್ ಮಾಡ್ಬೋದು? ಕೇವಲ ಸಿಂಪತಿ ತೋರಿಸೋದಲ್ಲ, ಬದಲಾಗಿ ಸರಿಯಾದ ತಿಳುವಳಿಕೆಯಿಂದ ಹೇಗೆ ಸಹಾಯ ಮಾಡಬಹುದು? ಇದರ ಬಗ್ಗೆ ನಾವೆಲ್ಲರೂ ಖಂಡಿತ ಯೋಚನೆ ಮಾಡಬೇಕು.